ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾಯಕರು ವರ್ಸಸ್ ಖಳನಾಯಕರು ಎಂಬುದರ ವಿಷಯವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಆಶಿಸುತ್ತೇವೆ. ಚಿತ್ರದಲ್ಲಿ ನಾಯಕರು ಎಷ್ಟು ಮುಖ್ಯವೋ ಖಳನಾಯಕನೂ ಕೂಡ ಅಷ್ಟೇ ಮುಖ್ಯ. ಒಂದು ವಿಧದಲ್ಲಿ ಒಬ್ಬ ನಾಯಕವೆನಿಸಿಕೊಳ್ಳಬೇಕಾದರೆ ಅದಕ್ಕೆ ಖಳನಾಯಕ ಇದ್ದರೆ ನಾಯಕ ಆಗುವುದು, ಹಾಗೆಯೇ ನಾಯಕನ ಬೆಲೆ ಬೆಳೆಯುವುದು. ಇನ್ನೊಂದು ವಿಧದಲ್ಲಿ ಹೇಳಬೇಕೆಂದರೆ ನಾಯಕ ಮತ್ತು ಖಳನಾಯಕ ಒಂದೇ ನಾಣ್ಯದ ಎರಡು ಮುಖಗಳು. ಪ್ರಿಯ ವೀಕ್ಷಕರೇ, ಇನ್ನೊಂದು ನೀವು ಗಮನಿಸಬಹುದು, ಖಳನಾಯಕರ ದಂಡು ಇರುವಂತಹ ಸಿನಿಮಾಗಳು ಹೆಚ್ಚು ಜನಪ್ರಿಯತೆ ಬಂದಿದೆ. ಉದಾಹರಣೆಗೆ ಸಾಹಸ ಸಿಂಹ, ಆಟೋ ರಾಜ, ನಾನೊಬ್ಬ ಕಳ್ಳ, ಶಂಕರ್ ಗುರು, ಸೀತಾರಾಮು ಮತ್ತು ತಾಯಿಗೆ ತಕ್ಕ ಮಗ ಹಾಗೂ ಇನ್ನಿತರ ಚಿತ್ರಗಳು ಇದಕ್ಕೆ ಸಾಕ್ಷಿಯಾಗಿವೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಶ್, ಅನಂತ್ ನಾಗ್, ಶಂಕರ್ ನಾಗ್ ಮತ್ತು ಶ್ರೀನಾಥ್ ಇವರೆಲ್ಲರೂ ಹೇಗೆ ಪ್ರಸಿದ್ಧರೋ ಹಾಗೆಯೇ ಖಳನಾಯಕರಲ್ಲಿ ವಜ್ರಮುನಿ, ಟೈಗರ್ ಪ್ರಭಾಕರ್, ತೂಗುದೀಪ ಶ್ರೀನಿವಾಸ್, ಸುಧೀರ್, ಧೀರೇಂದ್ರ ಗೋಪಾಲ್, ಸುಂದರ್ ಕೃಷ್ಣ ಹರಸ್, ಸುದರ್ಶನ್, ಶಕ್ತಿ ಪ್ರಸಾದ್ ಇನ್ನಿತರ ಕಲಾವಿದರು ಅಷ್ಟೇ ಪ್ರಸಿದ್ಧರು. ಸಿನಿಮಾದಲ್ಲಿ ಖಳನಾಯಕರಿದ್ದರೇನೆ ಆ ಚಿತ್ರಕ್ಕೆ ಒಂದು ಕಳೆ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಚಿತ್ರ ನೋಡಲು ಹೋದರೆ ಆ ಚಿತ್ರದಲ್ಲಿ ಬರುವ ಸಾಹಸಮಯ ದೃಶ್ಯಗಳಲ್ಲಿ ನಾಯಕ ಖಳನಾಯಕನಿಗೆ ಹೊಡೆಯುತ್ತಿದ್ದರೆ ಜನರು ಸಿಳ್ಳೆ ಹೊಡೆಯುತ್ತಾ ಚಿಲ್ಲರೆ ಕಾಸನ್ನು ಪರದೆಯ ಮೇಲೆ ಎರಚುತ್ತಿರುವುದನ್ನು ನಾವು ಆನಂದ ಪಡುತ್ತಿದ್ದೆವು. ಆಗಿನ ದಿನಗಳು ಎಂದೂ ಮರೆಯಲಾಗದಂಥ ಸುವರ್ಣ ಕಾಲ. ಇದನ್ನು ನೀವು ಕೂಡ ಅನುಭವಿಸಿದ್ದೀರಿ. ಖಳನಾಯಕ ಒಂದು ವೇಳೆ ನಾಯಕನನ್ನು ಕೊಂದುಬಿಟ್ಟ ಎಂದರೆ, ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಥವಾ ಅಂಬರೀಶ್ ಅಥವಾ ವಿಷ್ಣುವರ್ಧನ್ ಹೀಗೆಯೇ ಅವರು ಚಿತ್ರದಲ್ಲಿ ಸತ್ತು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಿತ್ತು ಎಂದರೆ, ನಿಜವಾಗಿಯೂ ಸತ್ತು ಹೋದರು ಎಂದು ಅಳುತ್ತಾ ಮನೆಗೆ ಹಿಂದಿರುಗುತ್ತಿದ್ದೆವು. ಹಾಗೂ ಖಳನಾಯಕನಿಗೆ ಬಾಯಿ ತುಂಬ ಶಾಪ ಹಾಕಿಕೊಂಡು ಮನೆಗೆ ತೆರಳುತ್ತಿದ್ದೆವು. ಮುಂದಕ್ಕೆ ಸತ್ತಿರುವ ನಾಯಕನ ಇನ್ನೊಂದು ಚಿತ್ರ ಬರುವವರೆಗೂ ನಮ್ಮ ಮನಸ್ಸಿಗೆ ಸಮಾಧಾನವಿರುತ್ತಿರಲಿಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ನಾವು ಅಂದರೆ ಪ್ರೇಕ್ಷಕರಾಗಿ ಎಷ್ಟು ಮುಗ್ಧತೆಯಿಂದ ಚಿತ್ರವನ್ನು ವೀಕ್ಷಿಸಿ ಅದರಲ್ಲಿ ಮುಳುಗಿ ಹೋಗಿ ಅಷ್ಟು ಆಸಕ್ತಿಯಿಂದ ಚಿತ್ರವನ್ನು ಆಲಿಸುತ್ತಿದ್ದೆವು. ಆದರೆ ಇಂದು ಎಂತಹ ಸ್ಥಿತಿ ತಲುಪಿದ್ದೇವೆಂದರೆ, ಭಾವನೆಗೆ ಬೆಲೆ ಕೊಡದಂತಹ, ಸಮಾಜಕ್ಕೆ ಮಾದರಿಯಾಗದ ಚಿತ್ರಗಳ, ಸದಾಭಿರುಚಿಯ ಚಿತ್ರಗಳು, ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಚಿತ್ರಗಳು, ಹೆಣ್ಣು ಮಕ್ಕಳು ಚಿತ್ರಮಂದಿರಕ್ಕೆ ಬಾರದೇ ಇರುವಂತಹ ಚಿತ್ರಗಳು ಬರುತ್ತಿಲ್ಲ. ಯಾವತ್ತು ಹೆಣ್ಣು ಮಕ್ಕಳು ಚಿತ್ರವನ್ನು ಮೆಚ್ಚುಗೆ ಕೊಡುತ್ತಾರೋ ಅಂತಹ ಚಿತ್ರಗಳಿಗೆ ಯಾವತ್ತೂ ಸೋಲಿಲ್ಲ. ಹಿಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ಬಿಡುಗಡೆಯಾದರೆ ಇಡೀ ಕುಟುಂಬ ಒಂದು ಸಾಲು ಟಿಕೆಟ್ಗಳನ್ನೇ ಬುಕ್ ಮಾಡಿಕೊಳ್ಳುತ್ತಿದ್ದರು. ಹೀಗೆಯೇ ನಾಯಕನ ಪಾತ್ರ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಖಳನಾಯಕರನ್ನು ಯಾವುದಾದರೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ, ಅದರಲ್ಲೂ ವಜ್ರಮುನಿಯವರನ್ನು ಆಹ್ವಾನಿಸಿದರಂತೂ ಪ್ರೇಕ್ಷಕರು ಅವರ ಮನಸ್ಸಿನೊಳಗೆ ಎಷ್ಟೇ ಸಂತೋಷವಿದ್ದರೂ ಹೊರಪಡಿಸದೆ ಮನಸ್ಸಿನಲ್ಲಿ ಅವರನ್ನು ಬೈದುಕೊಂಡು ಕಚಡ ಆಕ್ಟಿಂಗ್ ಮಾಡಿದ್ದಾನೆ ಎಂದುಕೊಳ್ಳುತ್ತಿದ್ದರು. ಖಳನಾಯಕರಿಗೆ ಒಬ್ಬ ಪ್ರೇಕ್ಷಕರ ಬಾಯಲ್ಲಿ ಬೈಗುಳಗಳನ್ನು ತಿನ್ನುವಂತೆ ಆಯಿತೆಂದರೆ ಅವನು ಗೆದ್ದಂತೆ. ಅಂದರೆ ಅವನು ಅಷ್ಟು ಚೆನ್ನಾಗಿ ಪ್ರೇಕ್ಷಕರನ್ನು ಗೆದ್ದಿದ್ದಾನೆಂದರ್ಥ. ಇವತ್ತಿನ ಚಿತ್ರಗಳಲ್ಲಿ ಈ ತರಹದ ಖಳನಾಯಕರು ಮತ್ತೆ ಯಾರೂ ಬರುವುದಿಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರವಾದ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ